ಬಂಧುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ನಾನೀಗ ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್ ಅಂತ ಏನ್ ಕರಿತೀವಿ, ಇಲ್ಲಿದ್ದೀನಿ. ನಾವು ಈಗ 2025 ಬಾಯ್ ಬಾಯ್ ಹೇಳಲಿಕ್ಕೆ ಕ್ಷಣಗಣನೆ ಅಷ್ಟೇ. ಇವತ್ತು ಡಿಸೆಂಬರ್ 31, ಕೆಲವೇ ಕ್ಷಣಗಳಲ್ಲಿ ನಾವಿದೀಗ 2026ಗೆ ವೆಲ್ಕಮ್ ಮಾಡುವಂತಹ ಸುಸಂದರ್ಭ. ಹಾಗಾಗಿ ನ್ಯೂ ಇಯರ್ ಗೋಸ್ಕರ ಸಾಕಷ್ಟು ಮಂದಿ ಇಲ್ಲಿ ಸಜ್ಜಾಗಿದ್ದಾರೆ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶದಿಂದ ಇಲ್ಲಿ ಜನ ಬರ್ತಾರೆ. ಇಡೀ ದೇಶದಾದ್ಯಂತ ಜನ ಇಲ್ಲಿ ಬಂದು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ನೋಡಿ ಎಷ್ಟು ಜನರು ಸೇರ್ಕೊಂಡಿದ್ದಾರೆ ಅಂತ ಹೇಳಿ. ಅವರ ಜೋಶ್, ಅವರ ಕ್ರೇಜ್. ಒಂದ್ ರೀತಿಯಲ್ಲಿ ನ್ಯೂ ಇಯರ್ ಹೌದು, ಇದು ಯುಗಾದಿ ಅಲ್ಲ, ಭಾರತೀಯ ಸಂಸ್ಕೃತಿ ಅಲ್ಲ, ಆದ್ರೆ ನ್ಯೂ ಇಯರ್ ಅದು ಕ್ಯಾಲೆಂಡರ್ ಚೇಂಜ್ ಏನಿದೆಯಲ್ಲ, ಅದಕ್ಕೆ ಆಗಿರುವಂತಹ ಪ್ರಾಮುಖ್ಯತೆ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು 2026 ಅನ್ನ ವೆಲ್ಕಮ್ ಮಾಡ್ತಾ ಇದ್ವಿ. ಬನ್ನಿ, ಜನರು ಏನ್ ಹೇಳ್ತಾರೆ, ಅವರ ಒಪಿನಿಯನ್ ಏನು, 2026 ರೆಸೊಲ್ಯೂಷನ್ ಏನು, 2025 ಅಲ್ಲಿ ದ ಬೆಸ್ಟ್ ಮೆಮೊರಿ ಅಂತ ಏನಿದೆ, ಎಲ್ಲವೂ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್, ನೀವು ಬ್ಲಾಗರ್ ಅಂತ ಹೇಳಿದ್ರಿ, ತುಂಬಾ ಖುಷಿಯಲ್ಲಿದ್ದೀರಾ, ಜೋಶಲ್ಲಿ ಎಲ್ಲಾ ವಿಡಿಯೋಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ. ನೀವು MG ರೋಡ್ ಅಲ್ಲಿ ಬಂದಿದ್ದೀರಾ, ಎಷ್ಟನೇ ಸತಿ ಬರ್ತಾ ಇದ್ದೀರಾ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ? ನೋಡಿ, ನಾನು ಪ್ರತಿ ವರ್ಷ ಬರ್ತಾ ಇದ್ದೆ. ಒಂದ್ಸಲ ಒಂದು ಇನ್ಸಿಡೆಂಟ್ ಆಗಿತ್ತು, ಒಂದು ಘಟನೆ ಆದ್ಮೇಲೆ ಅದು ನಾನು 1000 ಸಲ ಯೋಚನೆ ಮಾಡ್ತಾ ಇದ್ದೆ. ಓಕೆ, ಲಾಸ್ಟ್ ವೀಕ್ ಒಂದ್ಸಲ ಬಂದಿದ್ದೆ, ಬ್ಯಾರಿಕೇಡ್ಸ್ ನೋಡ್ಬಿಟ್ಟು ಓಕೆ ಈ ಸಲ ಸೇಫ್ ಇರುತ್ತೆ ಅನ್ಕೊಂಡೆ. ಸೇಫ್ ಇರುತ್ತೆ, ದೇವರಣೆಗೂ ಇಷ್ಟು ಸೇಫ್ ಅಂತ ಅನ್ಕೊಂಡಿರಲಿಲ್ಲ. ಸಿಂಗಲ್ ಎಂಟ್ರಿ, ಸಿಂಗಲ್ ಎಕ್ಸಿಟ್, ತಲೆನೇ ಕೆಟ್ಟೋಗ್ಬಿಡ್ಬೇಕು. ಅಣ್ಣ ಮಾತಾಡ್ದೆ, ಒಂದ್ ನಿಮಿಷ ಮಾತಾಡ್ತೀನಿ. ಒಂದ್ ಸೆಕೆಂಡ್ ಹ್ಯಾಂಗ. ನೋಡಿ, ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೆಕ್ಯೂರಿಟಿ ಕೊಟ್ಟಿರೋದು ಟೈಟ್ ಸೆಕ್ಯೂರಿಟಿ ಇದೆ. ಆಮೇಲೆ ನಾನು ಆಕ್ಚುಲಿ ಒಂದ್ ಸೈಡ್ ಈ ತರ ಎಂಟ್ರಿ ಮಾಡಿ ಎಕ್ಸಿಟ್ ಮಾಡಿದೆ. ಇನ್ನೊಂದ್ಸಲ ವ್ಲಾಗ್ಗೋಸ್ಕರ ನೀವು ನಂಬ್ತಿರಲ್ವಾ, ಟ್ರಿನಿಟಿ ಸರ್ಕಲ್ ಹೋಗ್ಬಿಟ್ಟು ಟ್ರಿನಿಟಿ ಸರ್ಕಲ್ ಇಂದ ನಡ್ಕೊಂಡ್ ಬರ್ತಾ ಇರೋದು. ನಾನ್ ಬಂದಿರೋದು 8 ಗಂಟೆಗೆ, ಒಂದ್ ರೌಂಡ್ ಹೊಡ್ಕೊಂಡ್ ಬರೋಷ್ರಲ್ಲಿ 11 ಗಂಟೆ ಆಗೋಯ್ತು. ತುಂಬಾ ಚೆನ್ನಾಗಿದೆ. ಹೇಳಿ ಮೇಡಮ್. ಓಕೆ, ಸೊ ನ್ಯೂ ಇಯರ್ ರೆಸೊಲ್ಯೂಷನ್ ಏನು 2026? ಮೇಡಮ್, ಸುಮಾರು ಇದೆ. ಆಕ್ಚುಲಿ ನಾನು ವ್ಲಾಗಿಂಗ್ ಮಾಡ್ಬೇಕಂತ 5 ವರ್ಷ ವೇಸ್ಟ್ ಮಾಡಿದೆ, ಬಟ್ 3 months ಇಂದ ವ್ಲಾಗ್ ಮಾಡ್ತಾ ಇರೋದು. ಸೂಪರ್ ಆಗಿ ಮಾಡ್ತಾ ಇದ್ದೀನಿ ವ್ಲಾಗಿಂಗು. ನನ್ನ ಅಕೌಂಟು ಇದೆ ಇಲ್ಲೇ ಸುಮ್ಮನೆ. ಓಕೆ, ಆಮೇಲೆ ವ್ಲಾಗಿಂಗ್ ಅಪಾರ್ಟ್ ಫ್ರಮ್ ದಿಸ್ ನನಗೆ ಒಂದು ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾಯ್ತು. ಈ ಸಲ ಒಂದು ಬಾಡಿ ಬಿಲ್ಡಿಂಗ್ ಒಂದ್ಸಲ ಒಂದು ಬ್ರೇಕ್ ತಗೊಂಡಿದ್ದೆ. 2 years ಇಂದ ಬಾಡಿ ಬಿಲ್ಡಿಂಗ್ ಬ್ರೇಕ್ ಮಾಡಿದೆ. ಬಟ್ ಟ್ಯಾಟೂಸ್ ಕಲೆಕ್ಟ್ ಮಾಡ್ಬೇಕಾಯ್ತು, ಬಾಡಿ ಫುಲ್ ಟ್ಯಾಟೂ ಮಾಡ್ಬೇಕನ್ಬಿಟ್ಟು ಒಂದೊಂದೇ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇದೊಂದು ಹೊಸದಾಗಿ ಟ್ಯಾಟೂ ಕಲೆಕ್ಟ್ ಮಾಡಿದ್ದೀನಿ. ಪ್ರತಿ ವರ್ಷ ಪ್ರತಿ ಒಂದ್ಸಲ ನನ್ ಈ ಕಾಲ್ ಫುಲ್ ತುಂಬಾ ಆಗ್ಬಿಟ್ಟಿದೆ. ಸೊ ಟ್ಯಾಟೂಸ್ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಲೆಕ್ಟ್ ಮಾಡ್ಕೊಂತೀನಿ. ನೋಡ್ಬೋದು, ಇದು ಫುಲ್ ಆಗ್ಬಿಟ್ಟಿದೆ. ಬಾಡಿ ಜನವರಿಲಿ ಇನ್ನೊಂದು ಬರುತ್ತೆ, ಈ ಕಾಲ್ ಫುಲ್ ಕಂಪ್ಲೀಟ್ ಆಗುತ್ತೆ. ಈ ತರ ನನಗೆ ಬಾಡಿ ತುಂಬಾ ಟ್ಯಾಟೂ ಇಟ್ಕೊಬೇಕು. ಆಮೇಲೆ ಟ್ಯಾಟೂ ಕಲಿತಾ ಇರ್ತೀನಿ. ಇದನ್ನು ನಾನು ಮಾಡ್ಬೇಕಂತಾನೆ ಇಷ್ಟಪಟ್ಟಿದ್ದೀನಿ. ಸರ್, ನಿಮ್ಗೆ 2025 ಅಲ್ಲಿ ತುಂಬಾ ಮೆಮೊರೇಬಲ್ ಅಥವಾ ಬೆಸ್ಟ್ ಇವೆಂಟ್ ಅಂತ ಏನ್ ಅನ್ಸುತ್ತೆ? ನನಗನ್ಸಿರೋದು ಮೇಡಮ್, ನಾನು ಆಕ್ಚುಲಿ ಒಂದು ಇವೆಂಟ್ ಮಾಡಿರುವಾಗ ಈ ಉದ ಒಂದು ಟ್ಯಾಟೂ ಹಾಕೊಂಡಿದ್ದೆ. ಇದಕ್ಕೊಂದು ಅವಾರ್ಡ್ ಬಂದಿದೆ ಮೇಡಮ್. ಇದಕ್ಕೊಂದು ಅವಾರ್ಡ್ ಬಂದಿದೆ. ಇದಕ್ಕೂ ಕಾಂಪಿಟೇಷನ್ಸ್ ಇರುತ್ತೆ, ಟ್ಯಾಟೂಗೆ ಅವಾರ್ಡು. ಅದು ನನಗೆ ಬೆಸ್ಟ್ ಮೂಮೆಂಟು. ಆಮೇಲೆ ಬೆಸ್ಟ್ ಅನ್ನೋದು ನಂದು ಒಂದು ಓನ್ ಯೂಟ್ಯೂಬ್ ಚಾನಲ್, ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿರೋದು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಮೇಡಮ್. ಸೂಪರ್ ಆಗಿ ಹೋಗ್ತಾ ಇದೆ. ಅದೇ ನನಗೆ ತುಂಬಾ ಮೆಮೊರೇಬಲ್. ಅದಕ್ಕೋಸ್ಕರ ಇವತ್ತು ನಾನು ಕ್ಯಾಮ್ರಾ ನೋಡಿ ಮಾತಾಡ್ತಾ ಇದ್ರೆ ನನಗೆ ಭಯ ಇಲ್ಲ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ನಾನು ಕ್ಯಾಮ್ರಾ ನೋಡಿ ಮಾತಾಡ್ತೀನಿ, ನನಗೆ ಯಾವುದೇ ತರ ಭಯ ಇಲ್ಲ. ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ, ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಒಂದು ಕ್ಯಾಮ್ರಾ ನೋಡಿ ಶೈ ಬಿಟ್ರೇನೆ ಆಗೋದು ನೀವು. ಅದಕ್ಕೆ ಅದೊಂದು ನನಗೆ ಬೆಸ್ಟ್ ಮೂಮೆಂಟ್ ಅನ್ಸುತ್ತೆ ಮೇಡಮ್, ನನಗನ್ಸಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅದರಲ್ಲೂ ಟ್ಯಾಟೂ, ಯು ಆರ್ ಟೋಟಲಿ ಅರೌಂಡ್ ಟ್ಯಾಟೂ. ಹೌದು, ನಾನು ತುಂಬಾ ಟ್ಯಾಟೂ ಕಲೆಕ್ಟ್ ಮಾಡ್ತೀನಿ. ಟ್ಯಾಟೂ ಹಾಕೋದು ಇವಾಗ ಕಲಿತಾ ಇರೋದು, ಬಟ್ ನನ್ನ ಮೈ ತುಂಬಾ ಟ್ಯಾಟೂ ಇದೆ, ತುಂಬಾನೇ ಇದೆ. ಫುಲ್ ಬಾಡಿ ಇದೆ. ನೆಕ್ಸ್ಟ್ ಒಂದು ಲೆಫ್ಟ್ ಕಾಲು ಬರುತ್ತೆ. ನಾನು 360 ಕಂಪ್ಲೀಟ್ ಮಾಡ್ಬೇಕು. ನೆಕ್ ಬಿಟ್ರೆ ಫುಲ್ ಕಂಪ್ಲೀಟ್ ಮಾಡ್ತೀನಿ ಮೇಡಮ್. ನಮ್ ಬಿಬಿ ನ್ಯೂಸ್ ಕಡೆಯಿಂದ ನಿಮ್ಗೆ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್ ಎಲ್ಲ ವ್ಯೂವರ್ಸ್ಗೆ. ಅಂಡ್ 2026 ಫುಲ್ ಎನರ್ಜಿ ಆಗಿರಿ. ಯಾವುದೇ ನೀವು 2025 ಅಲ್ಲಿ ಆಗಿಲ್ಲ, ಈ ವರ್ಷ 2026 ಅಲ್ಲಿ ಆಗ್ಲಿ ಅಂತ ನಾನು ಜೋಶಲ್ಲಿ ಹೇಳ್ತೇನೆ. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಏನ್ ಜೋಶ್ ರೀ. ನಾವ್ ಹಂಗೆ ಮೇಡಮ್, ಸುಮ್ನೆನಾ ನಾವು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. 2026 ಎಷ್ಟು ಖುಷಿ ಇದೆ. ಏನ್ ಖುಷಿ ಮೇಡಮ್,
ಮೇಡಮ್ 25ರಲ್ಲಿ ಬೋರ್ ಅಂದ್ರೆ ಬೋರ್, ನಮ್ಮ ಲೈಫ್ ಎಲ್ಲ ಹಾಳಾಗ್ಬಿಟ್ಟಿದೆ. 26ರಲ್ಲಾದ್ರೂ ಚೆನ್ನಾಗಿರ್ಬೇಕಂತ ಬಯಸಿದೀವಿ. 25 ಬೋರ್ ಆಯ್ತಾ ಸರ್? ಬೋರ್ ಅಲ್ಲ ಮೇಡಮ್, ನಮ್ಮ ಲೈಫೇ ಬರ್ಬಾದ್ ಆಗ್ಬಿಟ್ಟಿದೆ. 26ರಲ್ಲಾದ್ರೂ ನಮ್ಮ ಲೈಫ್ ಚೆನ್ನಾಗಿರ್ಬೇಕಂತ ಬಯಸ್ತೀವಿ ಅಷ್ಟೇ. ಯಾವ ತರ ಚೆನ್ನಾಗಿರ್ಬೇಕು ನೋಡೋಣ, ಇನ್ಮೇಲೆ 26ರಲ್ಲಿ ಹೊಸ ತರ ಏನಾದ್ರು ಬರೋದನ್ನ ನೋಡ್ತೀವಿ. ಏನ್ ನೋಡ್ತೀರಾ? ಸಿಂಗಲ್ ಇದೀವಿ, ನೆಕ್ಸ್ಟ್ ಮದುವೆ ಇದೆ, ಹಾಕೊಂಡು ಜೀವನ ನಡೆಸ್ತೀವಿ ಅಷ್ಟೇ. ಏನಿಲ್ಲ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು ಅಷ್ಟೇ. ಗಿಲ್ಲಿ, 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 ಗಿಲ್ಲಿ. ಭಾರತ್ ಮಾತಾ ಕಿ ಬಿಬಿ ನ್ಯೂಸ್ಗೆ ಹ್ಯಾಪಿ ನ್ಯೂ ಇಯರ್. ಅಂಡ್ ಈ ವರ್ಷ 2026ಕ್ಕೆ ನಮ್ಮ RCB ಕಪ್ ಹೊಡಿಬೇಕು ಮತ್ತೆ 2ನೇ ಸಲ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. ಮತ್ತೆ ಇವ್ರು ನಮ್ಮೂರವರೇ ಅಂತಾರೆ. ಇನ್ನು ಜೋಶ್ ಇದೆ ನಮ್ಗೆ ಇಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ 2026 ನ್ಯೂ ಇಯರ್ ನ. ಮತ್ತೆ ಪೊಲೀಸ್ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿ, ತುಂಬಾ ಜನ ಬಂದಿದ್ದಾರೆ. ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ, ಬಿಬಿ ನ್ಯೂಸ್ಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮೇಡಮ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಮೇಡಮ್. ಹೌದು, ನಾವು ಗುಲ್ಬರ್ಗ ಮೇಡಮ್, ನಾವು ಉತ್ತರ ಕರ್ನಾಟಕ ಮೇಡಮ್. ನಿಮಗೆ ಹುಡುಕ್ತಾ ಇದ್ವಿ ನಾವು ಅವಾಗಿಂದ. ಹೌದು ಮೇಡಮ್, ನಮಗೂ ಇದೇ ಬೇಕಾಗಿತ್ತು. ಓಕೆ, ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಓಕೆ, ಮತ್ತೆ 2026 ಎಷ್ಟು ಖುಷಿ ಇದೆ ಸರ್? 2026 ಬಂದ್ಮೇಲೆ ಗೊತ್ತಾಗುತ್ತೆ ಮೇಡಮ್. 2026 ಬಂದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಹೆಂಗ್ ಗೊತ್ತಾಗುತ್ತೆ? 25ರದು ಬಹಳ ಕಷ್ಟ. ಏನ್ ಕಷ್ಟ? ಕಷ್ಟ ಅಂದ್ರೆ ಸಾಲ ಮಾಡಿದೀನಿ, ಓಕೆ, ಕಾರ್ ಮಾಡಿದೆ, ಎಲ್ಲ ಮಾಡಿದೀನಿ. ಈ ನ್ಯೂ ಇಯರ್ಗೆ ಕಾರ್ ಕೊಡ್ತಾ ಇದ್ದಾರೆ ನಮ್ ತಂದೆ ತಾಯಿ ಅವರು. ಆದ್ರೆ ಇವಾಗ 2026ರಲ್ಲಿ ನಾನು ಮುಂದ ಏನೋ ಒಂದು ಫ್ಯೂಚರ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಏನೋ ಒಂದು 2020 ಚೆನ್ನಾಗಿದೆಯೋ ಇಲ್ಲೋ ಆ ದೇವ್ರಿಗೆ ಗೊತ್ತು, ನಿಮಗ್ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಏನೋ ಒಂದು ಟೆನ್ಷನ್ ಅಲ್ಲಿ ಬಂದೆ, ಇವತ್ತು ಎಣ್ಣೆ ಹೊಡೆದೆ. ಲಾಸ್ಟ್ ಇದೆ, ಫಸ್ಟ್ ಇದೆ, ಲಾಸ್ಟ್ ಮುಗಿತು. ಪ್ರಾಮಿಸ್. ಇದು ನಿಮ್ಮ ಟಿವಿ ನೈನ್ ಯಾವ್ದು? ಬಿಬಿ ನ್ಯೂಸ್. ಬಿಬಿ ನ್ಯೂಸ್. ಬಿಬಿ ನ್ಯೂಸ್ ಆಣೆವಾಗಿ ಹೇಳ್ತಿದೀನಿ. ಯಾವತ್ತು ಒಂದ್ ದಿವಸ ಹೊಡಿತೀನಿ ಅಷ್ಟೇ, ಡೈಲಿ ಹೊಡೆಯಲ್ಲ. ಓಕೆನಾ? ಓಕೆ ಸರ್, ಓಕೆ. ಇವತ್ತೇ ಲಾಸ್ಟ್. ಮತ್ತೆ ಇವತ್ತೇ ಲಾಸ್ಟ್. ನಿಮ್ದು ಯಾವ ಚಾನಲ್ ಐತಲ್ಲ, ಅಂದ್ರೆ ಲೈವ್ ತೋರ್ಸಿದ್ರ, ನನ್ ಲೈವ್ ತೋರ್ಸಿದ್ರ ಅಂದೆ, ಅದಕ್ಕೆ ಇದ್ ಮಾಡ್ತೇನೆ. ಇಲ್ಲ ಪರವಾಗಿಲ್ಲ, ಆದ್ರೂ ನಾನು ಪರವಾಗಿಲ್ಲ. ಒಂದೇ ಒಂದು ಒಳ್ಳೆ ಮಾತು ಹೇಳ್ತಿದೀನಿ, ಎಲ್ರು ಏನೇ ಮಾಡ್ಲಿ, ಎಲ್ರು ಒಳ್ಳೇದೇ ಮಾಡ್ರಿ. 2025ರಲ್ಲಿ ಏನ್ ಮಾಡಿದಿರಲ್ಲ, ಇವತ್ತೇ ಮರೀರಿ, ಇವತ್ತೇ ಲಾಸ್ಟ್ ಮಾಡ್ಕೊಳ್ಳಿ. ಹೊಡಿರಿ, ಎಣ್ಣೆ ಹೊಡಿರಿ, ಮಜಾ ಮಾಡ್ರಿ. ಏನೋ ದುಡ್ಲಿಕ್ಕಿಲ್ಲ ಹಂಗಿಲ್ಲ, ಏನಿಲ್ಲ. ಆದ್ರೂ 2026ರಲ್ಲಿ ಫ್ಯೂಚರ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಫ್ಯೂಚರ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಸರಿಯಾಗಿ ಟೈಮ್ 11:37. ಹ್ಯಾಪಿ ನ್ಯೂ ಇಯರ್ ಸರ್. 11:37 ಆಗಿದೆ. ಕೆಲವೇ ಕ್ಷಣಗಳಲ್ಲಿ 2026ಕ್ಕೆ ಕಾಲಿಡ್ತಾ ಇದೀವಿ. ಎಂತ ಕ್ರೇಜ್ ನೋಡಿ, ಜನ ಹೆಂಗ್ ಬರ್ತಿದ್ದಾರೆ MG ರೋಡ್ ಅಲ್ಲಿ. ಅದೇ ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಥವಾ MG ರೋಡ್ ಅಂತ ನಾವೇನ್ ಕರಿತೀವಿ. ಜನ ಬರ್ತಾನೆ ಇದ್ದಾರೆ. ಅದ್ ಎಷ್ಟು ಕ್ಯೂ ಇದೆ ಅಂತ ಹೇಳಿದ್ರೆ ಎಲ್ಲಿ ಜನ ಮುಗಿತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಷ್ಟು ಜನ ಬಂದಿದ್ದಾರೆ, ಅಷ್ಟೇ ಖುಷಿಯಲ್ಲಿದ್ದಾರೆ, ಅಷ್ಟೇ ಕ್ರೇಜ್ ಅಲ್ಲಿ ಇದ್ದಾರೆ, ಅಷ್ಟೇ ಧಮಾಲ್ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ, ಏನೋ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಸೆಲೆಬ್ರೇಷನ್ ವಿತ್ ಲಾಟ್ ಆಫ್ ಫನ್. ಹಾಗಾಗಿ ನ್ಯೂ ಇಯರ್ ಅನ್ನುವಂಥದ್ದನ್ನೇ ಅಷ್ಟೇ ವಿಶೇಷ ಬೆಂಗಳೂರಲ್ಲಿ ನ್ಯೂ ಇಯರ್, ಅದರಲ್ಲೂ MG ರೋಡ್ ನ್ಯೂ ಇಯರ್ ಅಂದ್ರೆ ಅಷ್ಟೇ ಅದಕ್ಕೆ ಆಗಿರುವಂತಹ ಪ್ರಾಮುಖ್ಯತೆ ಇದೆ. ನೋಡಿ, ಪೊಲೀಸರು ಸಹ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ, ಜನ ಹಾಗೆ ಬರ್ತಾ ಇದ್ದಾರೆ. ಸರ್, ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ತಮ್ಮ ಮೀಡಿಯಾದ ನೇಮ್ ಗೊತ್ತಾಗ್ಲಿ, ಬಿಬಿ ನ್ಯೂಸಿನ ಎಲ್ಲಾ ವೀಕ್ಷಕರಿಗೂ, ಪ್ರೇಕ್ಷಕರಿಗೂ ಹಾಗೂ ಅಭಿಮಾನಿ ವೃಂದದವ್ರಿಗೆ ಎಲ್ಲರಿಗೂ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು. ಬಟ್ ನಮ್ಮ ಹೊಸ ವರ್ಷ ಬಂದ್ಬಿಟ್ಟು ಯುಗಾದಿ ಹಬ್ಬ. ವಿ ಹ್ಯಾವ್ ಟು ವೇಟ್ ಫಾರ್ ಅಂಟಿಲ್ ಯುಗಾದಿ ಹಬ್ಬ. ಎಸ್ 2026 ರೆಸಲ್ಯೂಷನ್ಸ್ ಸರ್. 2026 ರೆಸಲ್ಯೂಷನ್ ಇನ್ಸ್ಟಾಗ್ರಾಮ್ ಬಂದಾಗೆ, ಹೂ ಕಾಲ್ಸ್ ಯು ಐ ಕಾಲ್ಸ್, ಹೂ ರಿಮೆಂಬರ್ ಮೀ ಐ ರಿಮೆಂಬರ್ ದೆಮ್. ದೊಡ್ಡ ಸರ್, ಎಲ್ಲರಿಗೂ ದೇವರ ಆಯಸ್ಸು ಆರೋಗ್ಯ ಕೊಟ್ಬಿಟ್ಟಾಗ್ಲಿ. 2026ನೇ ವರ್ಷ ಎಲ್ಲರಿಗೂ ಸಕ್ಸಸ್ಫುಲ್ ಕೊಡ್ಲಿ. ಹಳೆ ನೆನಪುಗಳು 25 ವರ್ಷ ಹಳೆ ನೆನಪುಗಳು ಬಿಟ್ಬಿಡೋಣ. ಆದಷ್ಟು ಬಹಳ ದುರಂತಗಳು ನಡೀತು, ಅದೆಲ್ಲ ಚಂದ ಭ್ರಮೆಯಾಗಿ ಬಿಟ್ಬಿಡೋಣ. ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ದೇಶಕಾಯ ಯೋಧರಿಗೆ ಮೈಕ್ ಯಾರಿಗೂ ಕೊಡಲ್ಲ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.
ಓಕೆ ನಮ್ಮ ಡಿ ಬಾಸ್ ಒಂದು ರಿಲೀಸ್ ಆಗ್ಬೇಕಾಗಿತ್ತು, ಆಗಿಲ್ಲ. ನೋಡೋಣ ಸರ್, ಡಿ ಬಾಸ್ ಆಗಿಲ್ಲ. ಓಕೆ 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 ಏನ್ ಮೋಸ ಆಗಿದೆ ಈ ಸತಿ, ಮೋಸ ಆಗಿದೆ. ನ್ಯೂ ಇಯರ್ಗೆ 12 ಗಂಟೆಗೆ ಪಾರ್ಟಿ ಮಾಡ್ಬತ್ತಲ್ವಾ, ಇಲ್ಲಿ ಏನೂ ಇಲ್ಲ. ಬರ್ತಾ ಇದೀವಿ, ಓಡಿಸ್ತಾವ್ರೆಲ್ಲಾರ್ನು, ಜನರಿಗೆ ಕೊಡ್ತಾ ಇದ್ರು. ಯಾಕೆ ಕರಿಬೇಕಾಗಿತ್ತು, ಕರೆದಿಲ್ಲ ಅಂದ್ರೆ ನಾವು ಬರ್ತಾ ಇರಲಿಲ್ಲ. ಅಂದ್ರೆ ಜನಕ್ಕೆ MG ರೋಡ್ ಅಂದ್ರೆ ಒಂದು ಖುಷಿಯಾಗಿ ಕ್ಲಾಸ್ ಆಡ್ಬೋದು ಅಂತ ಬರ್ತೀವಿ. ಅಂದ್ರೆ ಇದಕ್ಕೆ ಮುಂಚೆ ಕಳಿಸ್ತಾ ಇದಾರೆ, ಏನು ಅರ್ಥ ಇದು? ಆದ್ರೆ ನಿಮಗೆ ಮೋಸ ಆಗಿದೆ. ಮೋಸ ಆಗಿದೆ ಸೀರಿಯಸ್ ಆಗಿ. ಜನ ಎಲ್ಲ ಪೊಲೀಸರು ಎಲ್ಲ ಫುಲ್ ಕಾವಲು, ಎಲ್ಲಾನು ಕಳ್ಸಿ ಕೆಲವೇ ಕ್ಷಣಗಳಲ್ಲಿ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ. ಡಿ ಬಸ್ ಬರ್ತಾರೆ. ಅದೇ ಯಾವಾಗ ಬರ್ತಾರೆ ಅಂತ ಕೇಳಿದೆ. ಎನಿ ಅಪ್ಡೇಟ್? ಡಿ ಬಾಸ್ ಏನಾದ್ರು ಅಪ್ಡೇಟ್ ಇದೆಯಾ? ನ್ಯೂ ಇಯರ್ ಬಗ್ಗೆ ಮಾತಾಡಿ ಸರ್. ಅದು ನಮ್ ನ್ಯೂ ಇಯರ್ ನಮ್ MG ರೋಡ್ಗೆ ಯಾವಾಗಿಂದ ಬರ್ತಾ ಇದ್ದೀರಾ? ಪ್ರತಿ ವರ್ಷ ಬರ್ತಾ ಏನಿಲ್ಲ, ನಮ್ ಡಿ ಬಾಸ್ ಹೊರಗೆ ಬಂದ್ಮೇಲೆ ನಮ್ಗೆ ಎಲ್ಲ ಒಂದು ಖುಷಿ. ನಮ್ ಡಿ ಬಾಸ್ ಹೊರಗಡೆ ಯಾವಾಗ ಬರ್ತಾರಲ್ಲ ಅವಾಗ್ಲೇ ಹ್ಯಾಪಿ ನ್ಯೂ ಇಯರ್. ಮೇಡಮ್ ಇಲ್ಲಿ MG ರೋಡ್ ಎಲ್ಲ ಬಹಳ ಚೆನ್ನಾಗಿದೆ ಅಂತ ಬಂದವಿ. ಲೈಟಿಂಗ್ಸ್ ಬಿಟ್ರೆ ಮತ್ತೇನಲ್ರಿ ಬೇರೆ. ಲೈಟಿಂಗ್ಸ್ ಬಿಟ್ಟು ನೀವು ಸೆಲೆಬ್ರೇಷನ್ ಯಾವಾಗ ಆಗುತ್ತೆ ಅದನ್ನ ಹೇಳ್ಬೇಕು. ನಿಮಗೆ ಏನು ಸ್ಪೆಷಲ್ ಅನ್ಸಿಲ್ಲ? ಸ್ಪೆಷಲ್ ಏನು ಅನ್ಸಿಲ್ರಿ, ಅದು ಲೈಟಿಂಗ್ಸ್ ಕಾಮನ್ ಲೈಟಿಂಗ್ಸ್ ಐತ್ರಿ. ಮತ್ತೆ ಪ್ರತಿ ವರ್ಷ ಇಲ್ಲಿ ಬರ್ತೀರಾ ಅಥವಾ ನಾವ್ ಈ ವರ್ಷ ಅಲ್ಲಿಂದ ಬಂದವ್ರಿ, ಎಲ್ಲಿಂದ ಬಂದಿರಾ? ಹಾವೇರಿ ಡಿಸ್ಟ್ರಿಕ್ಟ್ ರಾಮನಗರದಿಂದ ಬಂದವ್ರಿ. ಇಲ್ಲಿ ಏನಿಲ್ರಿ, ಇಲ್ಲೇನೋ ಇದೆ ಅಂತ ಬಂದ್ರಿ. ಏನೋ ಇದೆ ಫುಲ್ ಎಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಬಂದವ್ರಿ. ಬಟ್ ಇಲ್ಲಿ ಏನಿಲ್ಲ. Okay, ಈ 2026 ರೆಸಲ್ಯೂಷನ್ ಏನು? 2026 ಏನು ಹೇಳ್ರಿ, ಅದ ಸುಮ್ಮನೆ ಹೋಗೋದ್ರಿ. ಕ್ಯಾಲೆಂಡರ್ ಅಷ್ಟ ಚೇಂಜ್ ರೀ, ಅದನ್ನ ಬಿಟ್ರೆ ಮತ್ತೇನ್ ಚೇಂಜ್ ಇಲ್ರಿ. Okay, 2025ರಲ್ಲಿ ಏನು ಮೆಮೊರೇಬಲ್ ಅಥವಾ ನೆನಪಿರುವಂತ ಮೆಮೊರೇಬಲ್ 2025ಕ್ಕೆ ವುಮೆನ್ಸ್ ವರ್ಲ್ಡ್ ಕಪ್ ಗೆಲ್ತ್ರಿ, ಅದು ಒಂದ್ ಖುಷಿ. RCB ಕಪ್ ಗೆಲ್ತ, ಅದು ಒಂದ್ ಖುಷಿ. ಜೈ ಡಿ ಬಾಸ್ ಒಬ್ರು ಹೊರ ಬಂದ್ರೆ ಅದೊಂದು ಖುಷಿ ಆಗತ್ ನೋಡ್ರಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೇಡಮ್ ಮೆಟ್ರೋ ಸ್ಟೇಷನ್, ಮೆಟ್ರೋ ಸ್ಟೇಷನ್, ಮೇಡಮ್ ಮೆಟ್ರೋ ಸ್ಟೇಷನ್, ಮೆಟ್ರೋ ಸ್ಟೇಷನ್, ಮೇಡಮ್ ಮೆಟ್ರೋ ಸ್ಟೇಷನ್, ಮೆಟ್ರೋ ಸ್ಟೇಷನ್. ಹ್ಯಾಪಿ ನ್ಯೂ ಇಯರ್. ಏನ್ ರೆಸಲ್ಯೂಷನ್ ಸರ್ 2026? 2026 ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳಕ್ ಇಷ್ಟಪಡ್ತೀವಿ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ತುಂಬಾ ಜೋಶ್ ಇದೆ. ಸೊ ಜನರ ಕ್ರೌಡ್ ನೋಡ್ತಾ ಇದ್ರೆ ಫ್ರೆಂಡ್ ಕಳ್ಕೊಂಡ್ಬಿಟ್ಟವಳೆ ಗೊತ್ತಾಗ್ತಾ ಇಲ್ಲ, ಆಕ್ಚುಲಿ ನಮ್ಮ ಹುಡುಗಿನೂ ಕಳ್ಕೊಂಡವಳೆ ಗೊತ್ತಾಗ್ತಾ ಇಲ್ಲ. ಇದನ್ನ ಹಾಕಿ ಓಕೆ ಫಸ್ಟ್ ಟೈಮ್ ಬರ್ತಾ ಇರೋದು MG ರೋಡ್. ಸೊ ಸಿಕ್ಕಾಪಟ್ಟೆ ಜನ ಕ್ರೇಜ್ ಇದೆ. ಬಟ್ ಮಧ್ಯದಲ್ಲಿ ರೋಡ್ ಓಪನ್ ಇಲ್ಲ ಮೇಡಮ್, ಸಿಕ್ಕಾಪಟ್ಟೆ ಬರೀ ಹುಡುಗರೇ ಕಾಣ್ತಾ ಇದಾರೆ. ತುಂಬಾ ಬೇಜಾರಾಗ್ತಾ ಇದೆ. ನಾವೇನೋ ನೋಡಕ್ ಬಂದ್ವಿ, ಇಲ್ಲಿ ಏನೋ ಕಾಣಿಸ್ತಾ ಇಲ್ಲ. ಸರ್ ನ್ಯೂ ಇಯರ್ ರೆಸಲ್ಯೂಷನ್ ಹ್ಯಾಪಿ ನ್ಯೂ ಇಯರ್. ಕನ್ನಡವೇ ಸತ್ಯ, ಕನ್ನಡವೇ ಜೈ ಭಾರತ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಮ್ಯಾಮ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ನೈಸ್ಲಿ ಆರ್ಗನೈಸೇಷನ್ ಬೈ ಬೆಂಗಳೂರು ಈ ಸರಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ಅಚ್ಚ ಕನ್ನಡ. ಓಕೆ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಂಜಾಯ್ ಆಲ್ ಆಫ್ ಯು. ಹ್ಯಾಪಿ ನ್ಯೂ ಇಯರ್ ಆಲ್, ಎಂಜಾಯ್ ಆಲ್ ಆಫ್ ಯು. ಹ್ಯಾಪಿ ನ್ಯೂ ಇಯರ್.
ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ರೆಸಲ್ಯೂಷನ್ ಏನು? ಏನ್ ಮಾಡ್ಬೇಕು ಈ ವರ್ಷ? ಟು ಸ್ಟಡಿ ಗುಡ್. ಸೇಮ್. ತುಂಬಾ ಖುಷಿ ಇದೆ. ಫಸ್ಟ್ ಟೈಮ್ 20 ಇಯರ್ಸ್ ಬ್ಯಾಂಗ್ಳೂರಿಗೆ ಬಂದಿದೆ, ಫಸ್ಟ್ ಟೈಮ್ ಬಂದಿರೋದು ಮಕ್ಕಳು ಡಿಮ್ಯಾಂಡಿಗೆ. ಎಕ್ಸಲೆಂಟ್. ಹ್ಯಾಪಿ ನ್ಯೂ ಇಯರ್. सुपर एक्सीलेंट. बाबुल के बाबू कल्याण बाबू हैप्पी न्यू ईयर. हैप्पी न्यू ईयर. हैप्पी न्यू ईयर. हैप्पी न्यू ईयर. इस बार बहुत अच्छा लगा है इधर आने का बाद. पहले बार आया हूँ इधर, बहुत अच्छा लगा है. बेंगलोर बहुत अच्छा है. 2026 का रेजोल्यूशन क्या है? रेजोल्यूशन अच्छा चले, अच्छा सब लोग ये करे. और ये 2026 का ये जो कुछ बनाया ना, बहुत अच्छा बनाया. सेलिब्रेशन अच्छा किया है. मुझे भी देख के बहुत अच्छा लगा है. फास्ट पर बेंगलोर पे आया हूँ, मुझे बहुत अच्छा लगा. थैंक यू सो मच. हैप्पी न्यू ईयर. हैप्पी न्यू ईयर. ಹ್ಯಾಪಿ ನ್ಯೂ ಇಯರ್. हैप्पी न्यू ईयर. ಹೊಸ ವರ್ಷ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಲೋ, ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ವಿವಾನ್ ಫ್ಯಾಷನ್ಸ್ ಕೋಲಾರ ಕಡೆಯಿಂದ. How are you guys? कैसे हो फॉर? ವಿಶ್ ಯು ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು 2026. ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಮ್ಯಾಮ್. ಹ್ಯಾಪಿ ನ್ಯೂ ಇಯರ್. 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 ಹ್ಯಾಪಿ ನ್ಯೂ ಇಯರ್ सबको. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಚಿಕ್ಕ ಚಿಕ್ಕ. ಹ್ಯಾಪಿ ನ್ಯೂ ಇಯರ್. ಬಾರಿಸು ಕನ್ನಡ ಜುಂಡಿ ಮವ, ಕರ್ನಾಟಕ ಹೃದಯ ಶಿವ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆರ್ ಕರ್ನಾಟಕ ಜನತೆ. ಆರ್ಸಿಬಿ. ಹ್ಯಾಪಿ ನ್ಯೂ ಇಯರ್. ಲೆಟ್ 2026 ಬ್ರಿಂಗ್ ಯು ಗುಡ್ ಗ್ಲೋರಿ. ಎಲ್ಲರಿಗೂ ಕರ್ನಾಟಕ ಜನತೆಗೆ ಒಳ್ಳೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನನ್ನ ಕಡೆಯಿಂದ. ಆರ್ಥಿಕ ಶುಭಾಶಯಗಳು. ಮುಳ್ಬಾಗಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.